ವಿಶ್ವ 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 ನಾವ್ ಮನೆಗೆ ಹೋಗ್ಬೇಕಾಗಿರೋ ಸ್ಟ್ರೀಟ್ ದಾಟ್ಬಿಟ್ವಿ ಕಣೋ. ಸಾರಿ ನೋಡ್ಕೊಂಡಿಲ್ಲ, ಯೂಟರ್ನ್ ತಗೊಳ್ತೀನಿ. ವಿಶ್ವ, ಬಲ ನನ್ಗೆ ಟೀ ಕುಡಿಬೇಕನ್ಸ್ತಿದೆ. ಸ್ವಲ್ಪ ಟೀ ಶಾಪ್ ಹತ್ರ ಸ್ಟಾಪ್ ಮಾಡ್ತೀನಿ. ಈ ಟೈಮಲ್ಲಿ ಟೀ ಎಲ್ಲಿ ಸಿಗುತ್ತೆ? ಹೇ ವಿಶ್ವ, ಪ್ಲೀಸ್. ಸರಿ. ಟೀ ತಗೋ. ನನಗ್ ಬೇಡ, ನೀನೇ ಕೊಡಿ. ಟೀ ಕುಡಿಬೇಕು ಅಂತಂದ್ರೆ ನಿನ್ ಜೊತೆ ಸೇರಿ ಕುಡಿಬೇಕು ಅಂತ ಎಷ್ಟ್ ಸರಿ ಹೇಳ್ಬೇಕು ವಿಶ್ವ. ತಗೋ. ಇದೇನು? ತಮ್ಮರಿಗೆ ಟೀ ಜೊತೆಗೆ ಸಿಗರೇಟ್ ಅಭ್ಯಾಸನೂ ಇದೆ ಅಲ್ವಾ? ಫೀಲಿಂಗ್ ರಿಲ್ಯಾಕ್ಸ್ಡ್? ಥ್ಯಾಂಕ್ ಯು. ಈಗ ಹೇಳು, ದಿನಕ್ಕೆಷ್ಟು ಸಿಗರೆಟ್ಸ್ ಕುಡಿತೀಯಾ? ಇಷ್ಟೇ ಅಂತ ಕೌಂಟ್ ಏನಿಲ್ಲ. ಯಾವಾಗ ಕುಡಿಬೇಕು ಅನ್ಸುತ್ತೆ ಅವಾಗ ಕುಡಿತೀನಿ. ಅದೇ ಎಷ್ಟು ಸಲ ಅನ್ಸುತ್ತೆ ಅಂತ. 5 6 ತುಂಬಾ ಕೆಟ್ಟೋಗಿದ್ಯಾ ವಿಶ್ವ. ತಕ್ಷಣ ನೀನು ಬಿಡು ಅಂತ ಹೇಳಲ್ಲ, ಆದ್ರೆ ಒಂದ್ ವಿಷಯ ಹೇಳ್ತೀನಿ. ನನಗ್ ವಯಸ್ಸಾಗಿ 60 ವರ್ಷ ಆದ್ಮೇಲೂ ನೀ ನನ್ನನ್ನ ನೋಡ್ಕೋಬೇಕಂದ್ರೆ ಬದುಕಿರ್ಬೇಕಲ್ವಾ? ಬದುಕಿರ್ಬೇಕಲ್ವಾ? ಒಂದ್ ವಿಷಯ ಜ್ಞಾಪಕ ಇಟ್ಕೋ ವಿಶ್ವ, ನಿನ್ಗೇನಾದ್ರೂ ಆದ್ರೆ ಆಮೇಲೆ ನಾನೇನಾಗ್ತೀನೋ ಗೊತ್ತಿಲ್ಲ. ನಿನ್ ಜೊತೆ ಲೈಫ್ ಲಾಂಗ್ ಜೀವಿಸ್ಬೇಕು ಅನ್ಕೊಂಡಿದ್ದೀನಿ. ಸೊ ಪ್ಲೀಸ್ ಸ್ವಲ್ಪ ಭದ್ರವಾಗಿರು. ನಿನ್ ಪ್ರಾಣ ಮಾತ್ರನೇ ಅಲ್ಲ, ನನ್ ಪ್ರಾಣ ಕೂಡ ನಿನ್ ಕೈಯಲ್ಲೇ ಇದೆ. ಅರೆ, ನಾನ್ ತಕ್ಷಣ ನಿಲ್ಸು ಅಂತ ಹೇಳಿಲ್ಲ, ನಿಲ್ಸಕ್ಕೂ ಆಗಲ್ಲ. ಅದಕ್ಕೊಂದೆರಡು ಪದ್ಧತಿ ಇದೆ, ಟ್ರೈ ಮಾಡು. ಗುಡ್ ಬಾಯ್. ಈಗ ಮನೆಗೋಗಿ ಮಾತಾಡ್ಕೊಳ್ಳೋಣವಾ? ವಿಶ್ವ, ಏನಾಯ್ತು? ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ. ಆಗ್ಲೇ ಸಿಗರೆಟ್ ಶಾಪ್ ಹತ್ರ ಸ್ವಲ್ಪ ಜಾಸ್ತಿ ಮಾತಾಡದ್ನಾ? ಏನಿಲ್ಲ. ಏನ್ ಯೋಚನೆ ಮಾಡ್ತಿದ್ಯಾ ಹಾಗೆ? ಎದೆ ಮೇಲೆ ಇಲ್ಲಿವರೆಗೂ ಭಾರ ಆಗ್ತಾ ಇದೆ, ಹೇಳಿದ್ರೆ ಫೀಲ್ ಆಗ್ತೀಯ ಅಂತ ಯೋಚನೆ ಮಾಡ್ತಿದ್ದೀನಿ. ಸುಮ್ನೆ ಹೇಳ್ದೆ ಬಾ. ಏನ್ ಬೇಡ, ಹೋಗು. ನನ್ನೇ ತಪ್ಪ ಅಂತೀಯ? ಅಯ್ಯೋ, ನಾನು ಯಾವಾಗ ಹೇಳ್ದೆ? ಬಾರ ಅಂತಂದ್ರೆ ಏನೇನು? ಸಾರಿ, ನನ್ ಸುಂದ್ರಿ ಅಲ್ವಾ? ಬಾ. ಸಾರಿ. ನೀನೇ ಬಾ. ವಿಶ್ವ, ನನ್ಗೇನಾದ್ರೂ ಹೇಳ್ಬೇಕಾ?
ಯಾವ್ದಾದ್ರೂ ಹೇಳ್ತೀಯಾ ಏನದು ಅಂತ? ಮುತ್ತಿನ ಸುರಿಮಳೆ. ಮುದ್ದಿನ ಸುರಿಮಳೆನಾ? ಹಾಗಂದ್ರೆ ನಿನ್ನ ಅಳಿಯೋಕೆ ನನಗೆ 111 ಮುತ್ತು ಬೇಕಾಯ್ತು. ಅದೇ ಆ ನಂಬರ್. ಛೀ, ಹಾ ನನ್ನ ಲಿರಿಕ್ಸ್ ಬಗ್ಗೆ ಮಾತಾಡ್ದಂಗಿಂದ ನಿನಗೆ ಈ ಮುತ್ತಿನ ಬಗ್ಗೆ ನೆನಪಾಗ್ತಾ ಇದೆಯಾ? ಮನ್ಮದಡಿಗೆ ಮೊಮ್ಮಗನ್ ತರ ಇದೆಯಲ್ವೋ? ನಮ್ಮ ಅಜ್ಜಿ ಗಂಡನ ಹೆಸರು ಮದನ್ ರಾವ್, ಮನ್ಮತ ಅಲ್ಲ. ವಿಶ್ವ, ಏನಾಯ್ತು? ಟೀ ತಗೋ. ಥ್ಯಾಂಕ್ ಯು. ಆಲ್ ಓಕೆ? ಯಾ ನಥಿಂಗ್. ಚಿಕ್ಕ ಬಗ್ಗಿದೆ. ನಾನೇನಾದ್ರೂ ಹೆಲ್ಪ್ ಮಾಡ್ಲಾ? ಹಾ, ನೋ, ಐ ಆಮ್ ಗುಡ್. ಶ್ಯೂರ್? ಯಾ ಶ್ಯೂರ್. ನೆನೆ ನೈಟ್ ಹೇಳಿದ್ ಜ್ಞಾಪಕ ಇದೆ ಅಲ್ವಾ? ಸ್ಮೋಕಿಂಗ್ ತಕ್ಷಣ ಸ್ಟಾಪ್ ಮಾಡ್ಬೇಕಾಗಿಲ್ಲ, ಸ್ಲೋ ಆಗಿ ಸ್ಟಾಪ್ ಮಾಡು, ಸರಿನಾ? ಸರಿ. ಲೋ, ನೀನು ಎಷ್ಟು ಲಕ್ಕಿನೋ, ನೀನು ಸ್ಟ್ರೆಸ್ಸಲ್ಲಿದ್ದೀಯ ಅಂತ ಅರ್ಥ ಮಾಡ್ಕೊಂಡು ನಿನಗೆ ಟೀ ಕೊಟ್ಟು ಹೋದ್ಲು. ನನ್ನ ಸಿಸ್ಟರ್ ಬಂಗಾರನೇ ಕಣ. ನನ್ನ ಹೆಂಡ್ತಿನೂ ಅವಳೆ. ಟೀ ಕೊಡು ಅಂದರೆ ಡೈರೆಕ್ಟ್ ಮಕ್ಕೆ ಹಾಕ್ಬಿಟ್ಟು ಹೋಗ್ತಾಳೆ. ಮುಖಕ್ಕೆ ಹೊಡಿ ಅಂದರೆ ಮುಖಕ್ಕೆ ಹೊಡಿತಾರೆ ಮತ್ತೆ. ಸರಿಯಾಗಿದೆಯಾ ಕಣ ನೀನು? ನಿನಗೆಲ್ಲ ಮಚ್ಚೆ ಇರಬೇಕು. ಆಫಲ್ಲಿದ್ದಾನೆ. ಹೇ ಹಾಯ್. ಏನೋ ದೀರ್ಘವಾಗಿ ಯೋಚನೆ ಮಾಡ್ತಿದ್ದಂಗಿದೆ. ಏನೋ ಇಲ್ಲ. ನಿನ್ನೆ ಸಿಂಧು ಆಫೀಸ್ ಬಂದ್ಲು, ನೋಡಿದ್ಯಾ? ನೋಡ್ದೆ. ಯಾಕ್ ಬಂದ್ಲು? ಹೊಸ ಮನೆ ಹೌಸ್ ವಾರ್ಮಿಂಗ್ ಸೆರೆಮನಿ ಅಂತೆ, ಅದಕ್ಕೆ ಇನ್ವೈಟ್ ಮಾಡಕ್ಕೆ ಬಂದಿದ್ಲು. ಅದಕ್ಕೆ ನಾ ಡಿಸ್ಟರ್ಬ್ಡ್ ಆಗಿದ್ಯಾ? ಹಾಗೇನಿಲ್ಲ. ಇನ್ನೇನಾಯ್ತು? ವಿಶ್ವ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾನೆ. ಮತ್ತೆ ಡಿಸ್ಟರ್ಬ್ ಆಗಲ್ವಾ? ಒಬ್ರ ಲೈಫಲ್ಲಿ ಬಂದು ಲವ್ ಅಂತ ಹೇಳಿ ಅಭ್ಯಾಸ ಮಾಡಿ ಮತ್ತೆ ಮರ್ತೋಗು ಅಂತ ಹೇಳಿ ಮತ್ತೆ ಕಾಣಿಸ್ಕೊಂಡ್ರೆ ಯಾರೇ ಆಗಿರ್ಲಿ ಡಿಸ್ಟರ್ಬ್ ಆಗ್ತಾರೆ. ಸಿಂಧು ಎಷ್ಟು ಇಯರ್ಸ್ ವರ್ಕ್ ಮಾಡಿದ್ಲು ಈ ಕಂಪನಿಯಲ್ಲಿ? ಕಂಪನಿ ಸ್ಟಾರ್ಟ್ ಆದಾಗಿಂದ ಇದ್ದಾಳೆ, ಆದ್ರೆ ಬ್ರೇಕಪ್ ಆದ ನಂತರ ರಿಸೈನ್ ಮಾಡಿ ಹೋಗ್ಬಿಟ್ಲು. ಓ ಹೌದು, ನಾನ್ ನಿಂಗೆ ಒಂದ್ ವಿಷಯ ಹೇಳಿದ್ರೆ ಫೀಲ್ ಆಗಲ್ಲ ಅಲ್ವಾ? ಏನು? ಡೆಸ್ಟಿನಿ ನೋಡಿದ್ಯಾ? ಆಫೀಸಲ್ಲಿ ಅವಳು ವರ್ಕ್ ಮಾಡಿದ ರೋಲಲ್ಲೇ ನೀನ್ ವರ್ಕ್ ಮಾಡ್ತಿದ್ಯಾ. ಮತ್ತೆ ವಿಶ್ವ ಲೈಫಲ್ಲಿ ಕೂಡ ಅವಳ ಪ್ಲೇಸ್ನ ನೀ ರಿಪ್ಲೇಸ್ ಮಾಡಿದ್ಯಾ. ಮತ್ತೆ ಸಿಂಧು ಮೆಮರೀಸ್ ಒಂದೇ ಸಲ ಫ್ಲಾಶ್ ಆದಂಗ ಅನಿಸ್ತಿದೆ. ಅದಕ್ಕೆ ಮೂಡಿಯಾಗಿದ್ದ ನಾನು. ಸೆಟ್ ಆಗ್ತಾನೆ ಬಿಡೆ. ಸೆಟ್ ಆಗ್ಬೇಕಾಗಿದ್ರೆ ನೀನೆ ನೈಟೇ ಸೆಟ್ ಆಗ್ತಿದ್ದ ಅಲ್ವಾ? ಛೇ, ಸಿಂಧು ಲವ್ ಅಂತ ಹೇಳಿ ವಿಶ್ವ ಲೈಫ್ನ ಎಲ್ಲ ನಾಶ ಮಾಡ್ಬಿಟ್ಲು. ಅಟ್ಲೀಸ್ಟ್ ಅವಳು ವಿಶ್ವ ಲೈಫಲ್ಲಿ ಬರ್ದೇ ಇದ್ದಿದ್ರೆ ವಿಶ್ವ ಆದ್ರೂ ತುಂಬಾ ಸಂತೋಷವಾಗಿರ್ತಿದ್ದ. ವಿ ನೆವರ್ ನೋ. ಏನು? ನಾನೇನಂತಿದ್ದೀನಂದ್ರೆ ವಿ ನೆವರ್ ನೋ. ಸಿಂಧು ತಪ್ಪು ಮಾಡಿದಾಳ ಇಲ್ವಾ ಅಂತ. ಒಂದ್ ವೇಳೆ ಮಾಡಿದ್ರು ಯಾಕ್ ಮಾಡ್ಬೇಕಾಯ್ತು? ನಮ್ಮಪ್ಪ ಯಾವಾಗ್ಲೂ ಹೇಳ್ತಿದ್ರು,
ಕಾರಣ ಇಲ್ದೆ ಯಾರು ನಮ್ ಲೈಫಲ್ಲಿ ಬರಲ್ಲ ಅಂತ. ಬಂದವ್ರನ್ನೆಲ್ಲಾರನ್ನೂ ಇರಿ ಅಂತ ಹೇಳಕ್ಕಾಗಲ್ಲ. ಅವ್ರು ಬಂದಿದ್ ಕೆಲ್ಸ ಆಗಿದ ತಕ್ಷಣ ಹೋಗ್ಬಿಡ್ತಾರೆ. ಬಟ್ ಅವರು ಹೋಗಕ್ ಮುಂಚೆ ಖಂಡಿತ ನಮ್ ಲೈಫಲ್ಲಿ ಏನೋ ಒಂದ್ ಚೇಂಜ್ ತಂದೆ ತರ್ತಾರೆ. ಇವಾಗ ನೀವೆಲ್ಲರೂ ವಿಶ್ವ ಒಳ್ಳೆಯವನಂತಿದ್ದೀರಲ್ವಾ? ಮೇ ಬಿ ವಿಶ್ವ ಹೀಗಿರೋದಕ್ಕೆ ಸಿಂಧು ಕೂಡ ಕಾರಣ ಆಗಿರ್ಬೋದಲ್ವಾ? ಆದ್ರಿಂದ ನಾವೆಲ್ಲರೂ ಸಿಂಧುನ ಜಡ್ಜ್ ಮಾಡೋದನ್ನ ಬಿಟ್ಟು ಟ್ರೂತ್ನ ಅಕ್ಸೆಪ್ಟ್ ಮಾಡ್ಕೊಂಡು ಇದರಿಂದ ಮೂವ್ ಆನ್ ಆಗೋದೇ ಒಳ್ಳೇದು. ಡೈಲಿ ಬ್ರೇಕಲ್ಲಿ ನಿಂಗೆ ಲೆಕ್ಚರ್ ಕೊಡ್ತಿದ್ದೀನಲ್ವಾ? ಹೇ ನೋ ನೋ, ಯು ಆರ್ ಸೋ ಮೆಚ್ಯೂರ್ಡ್. ನನ್ನ ಪರ್ಸ್ಪೆಕ್ಟಿವ್ನ ಕೂಡ ನೀನು ಚೇಂಜ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು. ಯು ನೋ ವಾಟ್ ಸಿಂಧೂರ, ಸಮಟೈಮ್ಸ್ ಇಟ್ಸ್ ನಾಟ್ ಅಬೌಟ್ ವಾಟ್ ಯು ಸಿ, ಇಟ್ಸ್ ಅಬೌಟ್ ಹೌ ಯು ಸಿ ಇಟ್. ಟ್ರೂ. ಸರಿ, ಈಗ ಹೋಗಣ್ವಾ? ಸೈಕೋ ಸುರೇಶ್ ಬಂದ್ರೆ ಆಮೇಲೆ ಅಷ್ಟೇ. ಅಯ್ಯೋ ಟಾರ್ಚರ್. ತಗೊಳ ಸಿಗರೇಟು. ಸಿಸ್ಟರ್ ಆಗಲೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ದಂಗಿದೆ. ಟೀ ಯಾರಾಗುತ್ತೆ ಕುಡಿ. ಲೇ ಅದೇನು ಟೀ ಅನ್ಕೊಂಡೆ ಎಳ್ನೀರು ಅನ್ಕೊಂಡ? ಅಷ್ಟು ಸ್ಪೀಡಾಗಿ ಕುಡಿದ್ಬಿಟ್ಟೆ. ಲೇ ಸಿಂಧು ಬಗ್ಗೆನಾ ಅಷ್ಟು ಆಲೋಚನೆ ಮಾಡ್ತಿರೋದು? ಏನೋ ಸಿಂಧುಗೋಸ್ಕರ ಮೂಡ್ ಆಫ್ ಮಾಡ್ಕೊಂಡಿದ್ಯಾ? ಅವಳು ಯಾಕಾದ್ರೂ ಬಂದ್ಲೋ? ಅವಳು ಹೊಸ ಮನೆದು ಗೃಹ ಪ್ರವೇಶ ಅಂತೆ, ಹೇಳಕ್ ಬಂದಿದ್ಲು. ನಿನ್ನ ಹತ್ರನೂ ಏನೋ ಮಾತಾಡ್ತೀನಿ ಅಂದ್ಲು. ಮಾತಾಡ್ತೀನಿ ಅಂದ್ಲಾ? ನಾನೇ ಬೇಡ ಅಂದೆ. ಯಾಕೋ? ಮತ್ತಿನ್ನೇನು, ಪ್ರಶಾಂತವಾಗಿ ಹೋಗ್ತಿರೋ ನಿನ್ನ ಲೈಫ್ಗೆ ಸುನಾಮಿ ಥರ ಬರ್ತಾಳೆ ಅಂದರೆ ನಾನು ಯಾಕೋ ಬಿಡ್ಲಿ? ಯಾಕೆ ತಡ್ದೋ? ನಾನು ಮಾತಾಡ್ತಾ ಇದ್ದೆ ಅಲ್ವಾ? ನಿನ್ನ ಬಗ್ಗೆ ಗೊತ್ತಿದ್ದೆ ಹೋಗು ಅಂದೆ. ನಿನಗೆ ಹೇಳಿದ್ರು ಅರ್ಥ ಆಗಲ್ಲ. ಛೇ, ಲೇ ವಿಶ್ವ, ಅವಾಗಿಂದ 15 ಟೈಮ್ಸ್ ನೋಡಿದೆ. ಒಂದ್ಸಲ ಆದ್ರೂ ನೋಡ್ಬೋದಲ್ವಾ? ಇವಾಗಾದ್ರೂ ನೋಡ್ಬೋದಲ್ವಾ? ನೋಡ್ಬಿಟ್ಟ. ಹಾಯ್ ಸುಂದ್ರಿ. ನೀವಾ? ವಿಶ್ವ ಅನ್ಕೊಂಡ್ರ? ವಿಶ್ವ ಅಲ್ಲೇ ಇದ್ದಾನಲ್ವಾ? ಹಾ. ಹೌ ಈಸ್ ಗೋಯಿಂಗ್ ವರ್ಕ್? ಆಲ್ ಗುಡ್. ನೆನ್ನೆ ಸಿಂಧು ಬಂದಿದ್ಲು. ಯಾ, ನೋಡ್ದೆ. ಇನ್ವಿಟೇಷನ್ ಕೊಟ್ಲ? ಓ, ಕೊಟ್ಟಿರಲ್ಲ ಬಿಡು. ನೀನ್ ಯಾರೋ ಗೊತ್ತಿಲ್ವಲ್ಲ. ಹೌ ಈಸ್ ವಿಶ್ವ? ಅಲ್ಲೇ ಇದ್ದಾನೆ. ಓ, ಹಿ ಈಸ್ ಗುಡ್. ಸುರೇಶ್, ನಾನೊಂದು ಕಾಲ್ ಜಾಯಿನ್ ಆಗ್ಬೇಕು. ಐಲ್ ಕ್ಯಾಚ್ ಯು ಲೇಟರ್. ಓಕೆ, ಯು ಕ್ಯಾರಿ ಆನ್. ಎನಿ ಇಶ್ಯೂಸ್ ಐ ವಿಲ್ ಕಾಲ್ ಯು. ಓಕೆ. ಇವ್ನ ಸೈಕೋ ಸುರೇಶ್ ಅಂತ ಯಾಕಂತಾರೋ ಇವಾಗ ಅರ್ಥ ಆಯ್ತು. ಕೂಲ್ ಆಗಿದ್ದ ನನ್ನ ಇನ್ವಿಟೇಷನ್ ಅಂತ ಇರಿಟೇಟ್ ಮಾಡ್ತಿದ್ದಾನೆ. ಇವನ್ ಚೆನ್ನಾಗೇ ಇದಾನಾ? ಓಕೆ, ಬ್ಯಾಕ್ ಟು ವರ್ಕ್. ಏನಾ ಇನ್ನೂ ಆಗಿಲ್ವೇನಾ? ಅಣ್ಣ, ಪುಷ್ಪಾಗ್ ಹೇಳಿದ್ರಲ್ವಾ? ಯಾವ ವಿಷಯ ಹೇಳ್ಬೇಕಿತ್ತು? ವಿಶ್ವ ಹೇಳಿಲ್ವಾ? ಮರ್ತು ಬಿಟ್ಟೆ. ಏನ್ ಸಿಸ್ಟರ್? ಏನಿಲ್ವೋ,
ಈ ಭಾನುವಾರ ನೀನು ಪುಷ್ಪ ನಮ್ಮ ಮನೆಗೆ ಲಂಚಿಗೆ ಬನ್ನಿ. ಹೋಗಲು ಮರ್ತೋಗ್ಬಿಟ್ನಂತೆ. ಇತ್ತೀಚೆಗೆ ಮರು ಜಾಸ್ತಿ ಆಗಿದೆ ನಿನಗೆ. ಲೇ, ನನಗೆ ಹೇಳಿದ್ನೇನೆ ನಾವು. ಹೌದಣ್ಣ, ನಾನ್ ವಿಶ್ವ ಹತ್ರ ನೆನ್ನೆನೆ ಹೇಳ್ದೆ. ಮತ್ತೆ ಪುಷ್ಪ ನಂಬರ್ ಕೊಡ್ತೀಯಾ? ನಾನ್ ಕಾಲ್ ಮಾಡ್ತೀನಿ. ಪರವಾಗಿಲ್ಲ ಸಿಸ್ಟರ್, ನಾನು ಹೇಳ್ತೀನಿ. ಪಕ್ಕಾನಾ? ಮತ್ತೆ ಫೀಲ್ ಆಗಲ್ಲ ಅಲ್ವಾ? ಒಂದಿನ ಅಡುಗೆ ಮಾಡೋದು ತಪ್ಪಿತು ಅಂದರೆ ಹ್ಯಾಪಿ ಫೀಲ್ ಆಗ್ತಾಳೆ ಪುಷ್ಪ. ಎಲ್ಲರೂ ಹಾಗೆ ಅನ್ಕೋತಾರೇನೋ ಅಲ್ವಾ ವಿಶ್ವ? ಇದು ವಿಶ್ವ ಸಮಸ್ಯೆ. ಇವನು ಏನು? ಇಟ್ಸ್ ಎ ಯೂನಿವರ್ಸಲ್ ಪ್ರಾಬ್ಲಮ್ ಅಂತ ಹೇಳ್ತಿದ್ದಾನೆ. ಅಣ್ಣ, ನಿಮ್ಗೆ ನಾನ್ ವೆಜ್ ಓಕೆನಾ? ಏನು ಬೇಕಾದರೂ ತಿಂತೀನಿ ಸಿಸ್ಟರ್. ನಾನು ಪುಷ್ಪಗಿಂತನೇ ಅಡುಗೆ ಚೆನ್ನಾಗಿ ಮಾಡಿರ್ತೀರ ಬಿಡಿ. ಅಯ್ಯೋ, ಅದೇನೋ ಅಷ್ಟು ದೊಡ್ಡ ಕುಕ್ ಅಲ್ಲ. ಸ್ವಲ್ಪ ವಿಶ್ವ ಹೇಳ್ಕೊಟ್ಟ, ಮತ್ತೆ ಅಮ್ಮನ್ ನೋಡಿ ಕಲ್ತ್ಕೊಂಡಿದ್ದು ಅಷ್ಟೇ. ಏನಾದರೂ ಎಕ್ಸ್ಪೆರಿಮೆಂಟ್ ಮಾಡಂಗಿದ್ರೆ ಮಾಡಿ ಸಿಸ್ಟರ್. ನಮ್ಮ ಗ್ರೈಂಡ್ರು ಚೆನ್ನಾಗಿ ಅರಸ್ಕೊಳ್ಳುತ್ತೆ. ಇಲ್ಲಿ ಎಲ್ಲ ಓಕೆನಾ ಅಮ್ಮ? ಹಾ. ಹಾ ಅಮ್ಮ. ಯಾಕಮ್ಮ ಯಾವಾಗ್ಲೂ ಹೇಳಿದ್ದೆ ಹೇಳ್ತಿರ್ತೀಯ? ಸರಿ, ಅಪ್ಪ ಚೆಕಪ್ ಹೋಗ್ ಬಂದ್ರಾ ಇಲ್ವಾ? ಅಮ್ಮ, ಒಂದ್ ನಿಮಿಷ. ವಿಶ್ವ 2 minutes ಫ್ರೈ ಆಗ್ಬಿಡತ್ತೆ, ಒಟ್ಟಿಗೆ ಊಟ ಮಾಡೋಣ. ಇದು ನಾನು ಕಟ್ ಮಾಡ್ಲಾ? ಸರಿ ಮಾಡು. ಸಾಕ್ ನಿಲ್ಸಮ್ಮ ನೀನು. ಮಾವ ಅವ್ರ ಬಗ್ಗೆ ಗೊತ್ತಿದ್ದು ಕೂಡ ಅವ್ರ ಹತ್ರ ಮಾತಾಡ್ತೀಯಾ, ಮತ್ತೆ ನೀನೇ ಹರ್ಟ್ ಆಗ್ತೀಯಾ? ಬೇಕಮ್ಮ ನಿಂಗಿದೆಲ್ಲ? ನೀನ್ ಏನಾದ್ರೂ ಹೇಳಮ್ಮ, ಇದ್ರಲ್ಲಿ ತಪ್ಪು ನಿಂದೆ. ಅರೆ, ಅಪ್ಪ ಏನ್ ಹೇಳ್ತಾರಂದ್ರೆ? ಓ ವಿಶ್ವ, ಏನಾಗಿಲ್ಲ ಏನಾಗಿಲ್ಲ. ಅಷ್ಟು ರಕ್ತ ಬರ್ತಿದ್ರೆ ಏನಾಗಿಲ್ಲ ಅಂತೀಯೇನು? ಇಲ್ವಾ? ನೋಡೆಷ್ಟು ಕಟ್ಟಾಗಿದೆ. ಭದ್ರವಾಗಿರ್ಬೇಕಲ್ವಾ? ನೀನ್ ಕಿಚನ್ಗೆ ಯಾಕೆ ಬಂದೆ? ನಾನ್ ನೋಡ್ಕೋತೀನಿ ಅಂತ ನಾನು ಹೇಳ್ದೆ ಅಲ್ವಾ? ಏನಾಗಿಲ್ಲ ಸುಂದ್ರಿ. ನೋಡು ಎಷ್ಟು ರಕ್ತ ಬರ್ತಿದೆ ಅಂತ. ನಾ ಅಮ್ಮ ಹತ್ರ ಮಾತಾಡ್ಬಾರ್ದಾಗಿತ್ತು. ನಂದೇ ತಪ್ಪು. ಅನವಸರವಾಗಿ ನಾನು ನಿನಗೆ ಹೇಳ್ದೆ. ರಕ್ತ ನಿಲ್ತಿಲ್ಲ ಬಾವಾ. ಹಾಸ್ಪಿಟಲ್ಗೆ ಹೋಗನ್ವಾ ಬಾವಾ? ಸುಂದ್ರಿ ಸುಂದ್ರಿ, ಕಾಮ್ ಡೌನ್. ನಿನಗ್ ಕೊಡ್ಬಾರ್ದಾಗಿತ್ತು. ಎಷ್ಟು ರಕ್ತ ಬರ್ತಿದೆ ನೋಡು. ಬಾಲ ತ್ರಿಪುರ ಸುಂದ್ರಿ, ಇರು. ಇದು ತುಂಬಾ ಚಿಕ್ಕ ಗಾಯ. ನಿನ್ ಕೈ ಕೊಡ್ಬಾರ್ದಾಗಿತ್ತು ಬಾವಾ. ಬ್ಲಡ್ ಫ್ಲೋನೇ ನಿಲ್ತಿಲ್ಲ ಬಾವಾ. ಕೂಲ್ ಕೂಲ್ ಕೂಲ್. ನನಗೇನಾಗಿಲ್ಲ. ಈಗ ನಿಂತೋಗುತ್ತೆ ನೋಡು. ಬಿಡು ನೋಡು, ಬ್ಲಡ್ ನಿಂತೋಯ್ತು. ಇಷ್ಟೇ ಸಿಂಪಲ್. ಇಷ್ಟು ಚಿಕ್ಕದಕ್ಕೆಲ್ಲ ಅಳ್ತಾರಾ? ಸಾರಿ ವಿಶ್ವ. ನೀನ್ ವ್ಯಾಂಪೈರ್ ಅಂತ ನನಗೆ ಇಷ್ಟು ದಿನ ಗೊತ್ತಿರ್ಲಿಲ್ಲ. ಏನು? ಬ್ಲಡ್ ಕುಡಿಯೋದು ವ್ಯಾಂಪೈರೇ ಅಲ್ವಾ? ಹೋಗು ವಿಶ್ವ, ನಿನ್ಗೆಲ್ಲ ಜೋಕೆ. ಮೈ ಲಿಟಿಲ್ ವ್ಯಾಂಪೈರ್, ಹೊಸು ಹೋಗ್ತಾ ಇದೆ. 2 minutes ಮಾಡ್ಬಿಡ್ತೀನಿ. ಏನಾಗಿಲ್ಲ. ಹೋಗು, ನಾನ್ ನೋಡ್ಕೋತೀನಿ. ಹೋಗು.